ಹಲೋ ಎವ್ರಿವನ್, ವೆಲ್ಕಮ್ ಟು ಲಕ್ಷ್ಮಿ ಟ್ಯುಟೋರಿಯಲ್ಸ್. ಡಿಯರ್ ಫ್ರೆಂಡ್ಸ್, ಇವತ್ತಿನ ಕ್ಲಾಸಲ್ಲಿ ನಾವು ಫಿಸಿಕ್ಸ್ನ ಒಂದು ಇಂಪಾರ್ಟೆಂಟ್ ಟಾಪಿಕ್ ಆಗಿರುವಂತಹ ಸೌಂಡ್, ಈ ಚಾಪ್ಟರ್ನಲ್ಲಿ ಬರುವಂತಹ MCQಸನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ಈ ವಿಡಿಯೋ ತಮ್ಮೆಲ್ಲರಿಗೂ ತುಂಬ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತೀನಿ. ಯೂಸ್ಫುಲ್ ಆಗಿದೆ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ನಮ್ಮ ಫಸ್ಟ್ ಕ್ವೆಶನ್: ದ ಡೆನ್ಸಿಟಿ ಆಫ್ ಮೀಡಿಯಮ್ ಎ ಈಸ್ ಮೋರ್ ದ್ಯಾನ್ medium B but less than medium C. In which medium does the sound travels faster ಅಂತ ಕೊಟ್ಟಿದ್ದಾರೆ. ಇಲ್ಲಿ ಮೂರು ಮೀಡಿಯಮ್ಸನ್ನು ಕೊಟ್ಟಿದ್ದಾರೆ. ಮೀಡಿಯಮ್ ಎ, ಮೀಡಿಯಮ್ ಬಿ, ಹಾಗೆ ಮೀಡಿಯಮ್ ಸಿ ಅಂತ ಕೊಟ್ಟಿದ್ದಾರೆ. ಹಾಗೆ ಡೆನ್ಸಿಟಿ ಏನಂತ ಕೊಟ್ಟಿದ್ದಾರೆ? ಮೀಡಿಯಮ್ ಎನ ಡೆನ್ಸಿಟಿ ಮೀಡಿಯಮ್ ಬಿನ ಡೆನ್ಸಿಟಿಗಿಂತ ಜಾಸ್ತಿ ಇದೆ ಅಂತ ಕೊಟ್ಟಿದ್ದಾರೆ. ಸೊ ಮೀಡಿಯಮ್ ಬಿನ ಡೆನ್ಸಿಟಿಗಿಂತ ಮೀಡಿಯಮ್ ಎನ ಡೆನ್ಸಿಟಿ ಜಾಸ್ತಿ ಇದೆ, ಬಟ್ ಲೆಸ್ ದ್ಯಾನ್ ಮೀಡಿಯಮ್ ಸಿ, ಮೀಡಿಯಮ್ ಸಿಗಿಂತ ಕಡಿಮೆ ಇದೆ ಅಂತ. ಸೊ ಡೆನ್ಸಿಟಿ ಈಗ ಯಾವುದ್ರಲ್ಲಿ ಜಾಸ್ತಿ ಇದೆ ಅಂತಂದರೆ ಮೀಡಿಯಮ್ ಸಿಯಲ್ಲಿ ಜಾಸ್ತಿ ಡೆನ್ಸಿಟಿ ಇದೆ. ಓಕೆ, ಹಾಗೆ ಕಡಿಮೆ ಯಾವುದ್ರಲ್ಲಿದೆ ಅಂತಂದರೆ ಬಿಯಲ್ಲಿ. ಡೆನ್ಸಿಟಿ ಸಿಯಲ್ಲಿ ಜಾಸ್ತಿ ಇದೆ, ಹಾಗೆ ಬಿಯಲ್ಲಿ ಕಡಿಮೆ ಇದೆ. ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕಾಗಿರೋದು ಈ ಮೂರೂ ಮಾಧ್ಯಮಗಳಲ್ಲಿ ಯಾವುದರಲ್ಲಿ ಸ್ಪೀಡ್ ಆಫ್ ಸೌಂಡ್ ಜಾಸ್ತಿ ಇರುತ್ತೆ ಅನ್ನೋದು. ಸೊ ಇದಕ್ಕೆ ಆನ್ಸರ್ ಮಾಡಬೇಕಾದ್ರೆ ನಾವು ಸ್ಪೀಡ್ ಆಫ್ ಸೌಂಡ್ ಹಾಗೆ ಡೆನ್ಸಿಟಿಗೆ ಏನು ರಿಲೇಷನ್ ಇದೆ ಅನ್ನೋದನ್ನು ನೆನ್ಪಿಟ್ಕೋಬೇಕು. ಸೊ ಸ್ಪೀಡ್ ಆಫ್ ಸೌಂಡ್ ಆರ್ ವೆಲಾಸಿಟಿ ಆಫ್ ಸೌಂಡ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ರೂಟ್ ಆಫ್ ಡೆನ್ಸಿಟಿ. ಓಕೆ, ಸೊ ಈ ರಿಲೇಷನನ್ನು ನಾವು ನೆನ್ಪಿಟ್ಕೊಂಡಿದ್ರೆ ಈ ಕ್ವೆಶನ್ಗೆ ಈಸಿಯಾಗಿ ಆನ್ಸರ್ ಮಾಡಬಹುದು. ಸೊ ಇಲ್ಲಿ ಡೆನ್ಸಿಟಿ ಜಾಸ್ತಿ ಆಗ್ತಿದೆ ಅಂತಂದರೆ ವೆಲಾಸಿಟಿ ಕಡಿಮೆ ಆಗುತ್ತೆ ಅಂತ. ಸೊ ಇಲ್ಲಿ ಸಿ ಮೀಡಿಯಮ್ನ ಡೆನ್ಸಿಟಿ ಜಾಸ್ತಿ ಇರೋದ್ರಿಂದ ಸ್ಪೀಡ್ ಏನಾಗುತ್ತೆ? ಸ್ಪೀಡ್ ಕಡಿಮೆ ಇರುತ್ತೆ. ಹಾಗೆ ಮೀಡಿಯಮ್ ಬಿಯಲ್ಲಿ ಡೆನ್ಸಿಟಿ ಕಡಿಮೆ ಇರೋದ್ರಿಂದ ಸ್ಪೀಡ್ ಆಫ್ ಸೌಂಡ್ ಏನಾಗಿರುತ್ತೆ? ಜಾಸ್ತಿ ಇರುತ್ತೆ. ಸೊ ಇಲ್ಲಿ ಕೇಳಿರೋವಂಥದ್ದು ಇನ್ ವಿಚ್ ಮೀಡಿಯಮ್ ಡಸ್ ದ ಸೌಂಡ್ ಟ್ರಾವೆಲ್ಸ್ ಫಾಸ್ಟರ್ ಅಂತ ಇದೆ. ಸೊ ಫಾಸ್ಟಾಗಿ ಯಾವ ಮೀಡಿಯಮಲ್ಲಿ ಟ್ರಾವೆಲ್ ಮಾಡುತ್ತೆ ಅಂತ. ಸೊ ಯಾವ ಮೀಡಿಯಮ್ನ ಡೆನ್ಸಿಟಿ ಕಡಿಮೆ ಇದೆಯೋ ಆ ಮೀಡಿಯಮಲ್ಲಿ ಸೌಂಡ್ನ ಸ್ಪೀಡ್ ಜಾಸ್ತಿ ಇರುತ್ತೆ ಅಂತ. ಸೊ ಈ ಕ್ವೆಶನ್ಗೆ ಕರೆಕ್ಟ್ ಆನ್ಸರ್ ಆಪ್ಷನ್ ಡಿ, ಬಿ. ಓಕೆ, ನೆಕ್ಸ್ಟ್ ಕ್ವೆಶನ್: ರೀಡ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಂಡ್ ಚೂಸ್ ಕರೆಕ್ಟ್ ಆಪ್ಷನ್ ಅಂತ ಇದೆ. ಇಲ್ಲಿ ಅಸರ್ಷನ್ ಕೊಟ್ಟಿದ್ದಾರೆ, ಹಾಗೆ ರೀಸನ್ ಕೊಟ್ಟಿದ್ದಾರೆ. ಫಸ್ಟ್ ಅಸರ್ಷನ್ ನೋಡೋಣ. An empty vessel produces louder sound than a vessel filled with the liquid when it is struck with a hammer. ಅದಕ್ಕೆ ರೀಸನ್ ಏನು ಕೊಟ್ಟಿದ್ದಾರೆ? ದ ಡೆನ್ಸಿಟಿ ಆಫ್ ಏರ್ ಈಸ್ ಲೆಸ್ ದ್ಯಾನ್ ದ ಡೆನ್ಸಿಟಿ ಆಫ್ ಲಿಕ್ವಿಡ್ ಕಂಟೈನ್ಡ್ ಇನ್ ದ ವೆಸಲ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಎರಡು ವೆಸಲ್ಸನ್ನು ಕೊಟ್ಟಿದ್ದಾರೆ. ಒಂದು ವೆಸಲ್ಲು ಎಂಪ್ಟಿ ವೆಸಲ್ ಆಗಿದೆ, ಇನ್ನೊಂದು ವೆಸಲ್ಲು ಲಿಕ್ವಿಡಿಂದ ಫಿಲ್ ಆಗಿದೆ. ಸೊ ಈ ಎರಡೂ ವೆಸಲ್ಸಲ್ಲಿ ಯಾವ ವೆಸಲನ್ನು ನಾವು ಹಿಟ್ ಮಾಡಿದಾಗ, ಹ್ಯಾಮರಿಂದ ಹಿಟ್ ಮಾಡಿದಾಗ ಜಾಸ್ತಿ ಸೌಂಡ್ ಬರುತ್ತೆ ಅನ್ನೋದು ನಾವಿಲ್ಲಿ ತಿಳ್ಕೋಬೇಕು. ಆ್ಯನ್ ಎಂಪ್ಟಿ ವೆಸಲ್ ಪ್ರೊಡ್ಯೂಸಸ್ ಲೌಡರ್ ಸೌಂಡ್ ಅಂತ ಕೊಟ್ಟಿದ್ದಾರೆ. ಈ ಎರಡೂ ವೆಸಲ್ಸನ್ನು ನಾವು ಒಂದು ಹ್ಯಾಮರಿಂದ ಹಿಟ್ ಮಾಡಿದಾಗ, ಒಂದು ಸುತ್ತಿಗೆಯಿಂದ ಬಡಿದಾಗ ಏನಾಗುತ್ತೆ? ಎಂಪ್ಟಿ ವೆಸಲ್ಲು ಜಾಸ್ತಿ ಸೌಂಡನ್ನು ಪ್ರೊಡ್ಯೂಸ್ ಮಾಡುತ್ತೆ ವೆನ್ ಕಂಪೇರ್ಡ್ ಟು ದ ವೆಸಲ್ ವಿಚ್ ಇಸ್ ಫಿಲ್ಡ್ ವಿತ್ ಲಿಕ್ವಿಡ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇಲ್ಲಿ ನಾವಿಲ್ಲಿ ತಿಳ್ಕೊಬೇಕಾಗಿರೋವಂಥದ್ದು ಏನು ಅಂತಂದರೆ, ಈಗ ಹ್ಯಾಮರಿಂದ ಹಿಟ್ ಮಾಡಿದಾಗ ಲೌಡ್ ಜಾಸ್ತಿ ಆಗಿರೋದು ಯಾವುದರಲ್ಲಿ? ಎಂಪ್ಟಿ ವೆಸಲಲ್ಲಿ. ಅದಕ್ಕೆ ಕಾರಣ ಏನು ಅಂತಂದರೆ ಲೌಡ್ನೆಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ಆಫ್ ಆಂಪ್ಲಿಟ್ಯೂಡ್. ಲೌಡ್ನೆಸ್ ಯಾವುದಕ್ಕೆ ಪ್ರಪೋರ್ಷನಲ್ ಆಗಿರುತ್ತೆ ಅಂತಂದರೆ ಆಂಪ್ಲಿಟ್ಯೂಡ್ನ ಸ್ಕ್ವೇರ್ಗೆ ಪ್ರಪೋರ್ಷನಲ್ ಆಗಿರುತ್ತೆ. ಅಂತಂದರೆ ಆಂಪ್ಲಿಟ್ಯೂಡ್ ಜಾಸ್ತಿ ಆಗ್ತಾ ಇದ್ದ ಹಾಗೆ ಲೌಡ್ನೆಸ್ಸು ಸಹ ಜಾಸ್ತಿ ಆಗುತ್ತೆ. ಇದಕ್ಕೆ ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಹೇಳೋದಾದರೆ, ಈಗ ಒಂದು ಗ್ಲಾಸ್ ಅಥವಾ ಒಂದು ಬೌಲನ್ನು ನಾವು ಒಂದು ಥರ್ಮಾಕೋಲ್ ಬಾಲನ್ನು ಥ್ರೆಡ್ಗೆ ಕಟ್ಬಿಟ್ಟು ಅದರಿಂದ ಬಡಿದಾಗ ಜಾಸ್ತಿ ಸೌಂಡ್ ಬರುತ್ತಾ, ಅಥವಾ ಒಂದು ಸ್ಪೂನಿಂದ ಬಡಿದಾಗ ಜಾಸ್ತಿ ಸೌಂಡ್ ಬರುತ್ತಾ ಅಂತ ನೋಡೋದಾದರೆ ಸ್ಪೂನಿಂದ ಹೊಡೆದಾಗ ಅದು ಜಾಸ್ತಿ ಸೌಂಡ್ ಬರುತ್ತೆ ವೆನ್ ಕಂಪೇರ್ ಟು ದ ಥರ್ಮಾಕೋಲ್ ಬಾಲ್. ಥರ್ಮಾಕೋಲ್ ಬಾಲಿಂದ ಹೊಡೆದಾಗ ನಮ್ಗೆ ಅಷ್ಟು ಜಾಸ್ತಿ ಸೌಂಡ್ ಬರಲ್ಲ. ಅದೇ ಬೌಲನ್ನು ನಾವು ಸ್ಪೂನಿಂದ ಹೊಡೆದಾಗ ಜಾಸ್ತಿ ಸೌಂಡ್ ಬರುತ್ತೆ. ಇದಕ್ಕೆ ಕಾರಣ ಏನು ಅಂತಂದರೆ ಥರ್ಮಾಕೋಲ್ ಬಾಲಿಂದ ಉಂಟಾಗುವಂತಹ ವೇವ್ಸ್ ಇರುತ್ತಲ್ಲ, ಸೌಂಡ್ ವೇವ್ಸು, ಅದರ ಆಂಪ್ಲಿಟ್ಯೂಡ್ ಕಡಿಮೆ ಇರುತ್ತೆ. ಸೊ ಆಂಪ್ಲಿಟ್ಯೂಡ್ ಕಡಿಮೆ ಇದೆ ಅಂತಂದರೆ ಲೌಡ್ನೆಸ್ಸು ಕಡಿಮೆ ಇರುತ್ತೆ. ಬಿಕಾಸ್ ಇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ಆಫ್ ಆಂಪ್ಲಿಟ್ಯೂಡ್. ಅದೇ ಸ್ಪೂನಿಂದ ನಾವು ಹೊಡೆದಾಗ
ಅದರ ಆ್ಯಂಪ್ಲಿಟ್ಯೂಡ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಸೊ ಆ್ಯಂಪ್ಲಿಟ್ಯೂಡ್ ಜಾಸ್ತಿ ಆದಾಗ ಲೌಡ್ನೆಸ್ಸು ಸಹ ಜಾಸ್ತಿ ಆಗುತ್ತೆ. ಅದೇ ಥರ ಇಲ್ಲಿ ಯಾವಾಗ ಎಂಟಿ ಇರುತ್ತೋ ವೆಸಲ್ಲು, ಆಗ ಅಲ್ಲಿ ಫಾರ್ಮ್ ಆಗುವಂಥ ವೇವ್ಸ್ನ ಆ್ಯಂಪ್ಲಿಟ್ಯೂಡು ಜಾಸ್ತಿ ಇರುತ್ತೆ. ಸೊ ಆ್ಯಂಪ್ಲಿಟ್ಯೂಡ್ ಜಾಸ್ತಿ ಇದ್ದಾಗ ಸೌಂಡ್ನ ಲೌಡ್ನೆಸ್ಸು ಸಹ ಜಾಸ್ತಿ ಆಗುತ್ತೆ. ಸೊ ಈ ಕಾರಣದಿಂದ ಎಂಟಿ ವೆಸಲ್ಲು ಜಾಸ್ತಿ ಸೌಂಡನ್ನು ಪ್ರೊಡ್ಯೂಸ್ ಮಾಡುತ್ತೆ. ಲಿಕ್ವಿಡ್ ಇರುವಂಥ ವೆಸಲ್ಸಲ್ಲಿ ಆ್ಯಂಪ್ಲಿಟ್ಯೂಡ್ ಏನಾಗುತ್ತೆ, ಕಡಿಮೆ ಇರುತ್ತೆ. ಸೊ ಹಾಗಾಗಿ ಇದರಲ್ಲಿ ಕಡಿಮೆ ಸೌಂಡು ನಮಗೆ ಕೇಳಿಸುತ್ತೆ. ಸೊ ಅಸರ್ಷನ್ ಏನು ಕೊಟ್ಟಿದ್ದಾರೆ, ಆ ಅಸರ್ಷನ್ನು ಸರಿಯಾಗಿದೆ. ಆ್ಯನ್ ಎಂಟಿ ವೆಸಲ್ ಪ್ರೊಡ್ಯೂಸಸ್ ಲೌಡರ್ ಸೌಂಡ್ ದ್ಯಾನ್ ಅ ವೆಸಲ್ ಫಿಲ್ಡ್ ವಿತ್ ದ ಲಿಕ್ವಿಡ್ ವೆನ್ ಇಟ್ ಈಸ್ ಸ್ಟ್ರೈಕ್ಡ್ ವಿತ್ ದ ಹ್ಯಾಮರ್ ಅಂತ. ಹಾಗೆ ರೀಸನ್ ನೋಡೋಣ. ಹಾಗೆ ರೀಸನಲ್ಲಿ ಏನು ಕೊಟ್ಟಿದ್ದಾರೆ, ದ ಡೆನ್ಸಿಟಿ ಆಫ್ ಏರ್ ಈಸ್ ಲೆಸ್ ದ್ಯಾನ್ ದ ಡೆನ್ಸಿಟಿ ಆಫ್ ಲಿಕ್ವಿಡ್ ಕಂಟೈನ್ಡ್ ಇನ್ ದ ವೆಸಲ್ ಅಂತ ಕೊಟ್ಟಿದ್ದಾರೆ. ಏರ್ ಹಾಗೆ ಲಿಕ್ವಿಡನ್ನು ಕನ್ಸಿಡರ್ ಮಾಡಿದಾಗ ಏರ್ನ ಡೆನ್ಸಿಟಿ ಏನಾಗಿರುತ್ತೆ, ಲಿಕ್ವಿಡ್ನ ಡೆನ್ಸಿಟಿಗಿಂತ ಕಡಿಮೆ ಇರುತ್ತೆ. ಸೊ ಡೆನ್ಸಿಟಿ ಎಲ್ಲಿ ಕಡಿಮೆ ಇರುತ್ತೋ ಅಲ್ಲಿ ಸೌಂಡ್ ವೇವ್ಸ್ ಪ್ರೊಡ್ಯೂಸ್ ಆಗುತ್ತಲ್ಲ, ಅದರ ಆ್ಯಂಪ್ಲಿಟ್ಯೂಡ್ಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಎಂಟಿ ವೆಸಲಲ್ಲಿ ಜಾಸ್ತಿ ಸೌಂಡ್ ಕೇಳಿಸುತ್ತೆ, ಅಂದರೆ ಲೌಡ್ ಸೌಂಡ್ ಕೇಳಿಸುತ್ತೆ ವೆನ್ ಕಂಪೇರ್ ಟು ದಿಸ್ ಲಿಕ್ವಿಡ್ ಫಿಲ್ಡ್ ವೆಸಲ್. ಸೊ ರೀಸನ್ ಏನಿದೆ ಇದು ಸಹ ಕರೆಕ್ಟ್ ಆಗಿದೆ. ಅಂದರೆ ಇಲ್ಲಿ ಕೊಟ್ಟಿರುವಂತಹ ಅಸರ್ಷನ್ ಹಾಗೆ ರೀಸನ್ ಎರಡೂ ಸಹ ಕರೆಕ್ಟ್ ಆಗಿದೆ. ಈಗ ಈ ಕೊಟ್ಟಿರೋ 4 ಆಪ್ಷನ್ಸಲ್ಲಿ ಯಾವ ಆಪ್ಷನಲ್ಲಿ ಎರಡೂ ಕರೆಕ್ಟ್ ಇದೆ ಅಂತ ನೋಡ್ತಾ ಹೋಗೋಣ. ಬೋತ್ ಎ ಆ್ಯಂಡ್ ಆರ್ ಟ್ರೂ ಆ್ಯಂಡ್ ಆರ್ ಈಸ್ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ ಅಂತ ಕೊಟ್ಟಿದೆ. ಸೊ ಆಪ್ಷನ್ ಎ ಈಸ್ ದಿ ಕರೆಕ್ಟ್ ಆನ್ಸರ್ ಹಿಯರ್. ಓಕೆ, next question. A, B, C and D represents 4 media as follows. A, air. B represents water. C, iron. D, in which of the above media the speed of sound is least and maximum respectively ಅಂತ. ಇಲ್ಲಿ 4 ಮೀಡಿಯಾಸನ್ನು ಕೊಟ್ಟಿದ್ದಾರೆ, ಎ, ಬಿ, ಸಿ, ಡಿ ಅಂತ. ಎ ಅಂತಂದರೆ ಏರ್, ಬಿ ಅಂತಂದರೆ ವಾಟರ್, ಸಿ ಅಂತಂದರೆ ಐರನ್, ಹಾಗೆ ಡಿ ಅಂತಂದರೆ ವ್ಯಾಕ್ಯೂಮ್. ನಾವಿಲ್ಲಿ ಕಂಡುಹಿಡಿಬೇಕಾಗಿರೋದೇನು, ಈ 4 ಮೀಡಿಯಮ್ಸಲ್ಲಿ ಯಾವ ಮೀಡಿಯಮಲ್ಲಿ ಸ್ಪೀಡ್ ಆಫ್ ಸೌಂಡು ಲೀಸ್ಟ್ ಇರುತ್ತೆ ಅನ್ನೋದನ್ನು ಫಸ್ಟ್ ಬರೀ ಕಂಡುಹಿಡಿಬೇಕು. ಹಾಗೆ ಮ್ಯಾಕ್ಸಿಮಮ್ ಇರುತ್ತೆ ಅನ್ನೋದನ್ನು ನೆಕ್ಸ್ಟ್. ಅಂದರೆ ಇಲ್ಲಿ ಕೊಟ್ಟಿರೋ ಆಪ್ಷನ್ಸಲ್ಲಿ ಫಸ್ಟ್ ಇರೋವಂಥ ಮೀಡಿಯಮ್ ಯಾವುದಾಗಿರಬೇಕು, ಲೀಸ್ಟ್ ಇರೋವಂಥದ್ದು, ನೆಕ್ಸ್ಟ್ ಇರೋವಂಥದ್ದು ಮ್ಯಾಕ್ಸಿಮಮ್ ಆಗಿರಬೇಕು. ಸೊ ಈ 4 ಆಪ್ಷನ್ಸಲ್ಲಿ ಯಾವುದರಲ್ಲಿ ಸ್ಪೀಡ್ ಕಡಿಮೆ ಇರುತ್ತೆ ಹಾಗೆ ಯಾವುದರಲ್ಲಿ ಸ್ಪೀಡ್ ಜಾಸ್ತಿ ಇರುತ್ತೆ. ಸೊ ನಾವಿಲ್ಲಿ ನೆನ್ಪಿಟ್ಕೋಬೇಕಾಗಿರೋವಂಥದ್ದು ಸಾಲಿಡ್, ಲಿಕ್ವಿಡ್ ಹಾಗೆ ಗ್ಯಾಸ್ ಅಂತ ತಗೊಂಡಾಗ ಯಾವುದರಲ್ಲಿ ಸ್ಪೀಡ್ ಆಫ್ ಸೌಂಡ್ ಜಾಸ್ತಿ ಇರುತ್ತೆ ಅಂತಂದರೆ ಸಾಲಿಡಲ್ಲಿ ಜಾಸ್ತಿ ಇರುತ್ತೆ, ಅದಕ್ಕೆ ಕಂಪೇರ್ ಮಾಡಿದ್ರೆ ಲಿಕ್ವಿಡಲ್ಲಿ ಕಡಿಮೆ ಇರುತ್ತೆ, ಅದಕ್ಕೆ ಕಂಪೇರ್ ಮಾಡಿದ್ರೆ ಗ್ಯಾಸಲ್ಲಿ ಇನ್ನೂ ಕಡಿಮೆ ಇರುತ್ತೆ. ಇದಕ್ಕೆ ಕಾರಣ ಏನು ಅಂತಂದರೆ ಸಾಲಿಡಲ್ಲಿ ಪಾರ್ಟಿಕಲ್ಸ್ ಏನಿರುತ್ತೆ ಒತ್ತೊತ್ತಾಗಿರುತ್ತೆ, ರಿಜಿಡ್ಡಾಗಿ ಅರೇಂಜ್ ಆಗಿರುತ್ತೆ. ಯಾವಾಗ ಪಾರ್ಟಿಕಲ್ಸು ಒಂದ್ರ ಪಕ್ಕ ಒಂದು ರಿಜಿಡ್ಡಾಗಿ ಅರೇಂಜ್ ಆಗಿರುತ್ತೋ ಆಗ ಸೌಂಡ್ ವೇವ್ಸು ಫಾಸ್ಟಾಗಿ ಟ್ರಾವೆಲ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಹಾಗೆ ವ್ಯಾಕ್ಯೂಮನ್ನು ತಗೊಂಡಾಗ ವ್ಯಾಕ್ಯೂಮಲ್ಲಿ ಸೌಂಡು ಟ್ರಾವೆಲ್ ಆಗೋದೇ ಇಲ್ಲ. ಓಕೆ, ಸೊ ಹಾಗಾಗಿ ಇಲ್ಲಿ ಮ್ಯಾಕ್ಸಿಮಮ್ ಹಾಗೆ ಲೀಸ್ಟ್ ಅಂತ ಕೊಟ್ಟಿರೋದ್ರಿಂದ ನಾವು ವ್ಯಾಕ್ಯೂಮನ್ನು ತಗೊಳ್ಳೋ ಹಾಗೆ ಇಲ್ಲ, ಅಂದರೆ ಡಿಯನ್ನು ತಗೊಳ್ಳೋ ಹಾಗಿಲ್ಲ. ಯಾಕಂತಂದರೆ ಡಿಯಲ್ಲಿ ಸೌಂಡು ಟ್ರಾವೆಲ್ ಆಗೋದೇ ಇಲ್ಲ ಅಲ್ವಾ. ಸೊ ಹಾಗಾದರೆ ಮ್ಯಾಕ್ಸಿಮಮ್ ಯಾವುದರಲ್ಲಿ, ಮಿನಿಮಮ್ ಯಾವುದರಲ್ಲಿ, ಮ್ಯಾಕ್ಸಿಮಮ್ ಯಾವುದ್ರಲ್ಲಿರುತ್ತೆ, ಸಾಲಿಡಲ್ಲಿರುತ್ತೆ. ಕೊಟ್ಟಿರೋ ಆಪ್ಷನ್ಸಲ್ಲಿ ಸಾಲಿಡ್ ಅಂತಂದರೆ ಸಿ, ಮೀಡಿಯಮ್ ಸಿ ಇಟ್ ರೆಪ್ರೆಸೆಂಟ್ಸ್ ಐರನ್, ಐರನ್ ಅಂದರೆ ಸಾಲಿಡ್. ಸೊ ಸಿ ಅಲ್ಲಿ ಜಾಸ್ತಿ ಇರುತ್ತೆ. ಹಾಗೆ ಕಡಿಮೆ ಯಾವುದ್ರಲ್ಲಿರುತ್ತೆ ಅಂತಂದರೆ ಏರಲ್ಲಿ. ಆದರೆ ನಾವಿಲ್ಲಿ ಆಪ್ಷನ್ಸ್ ಚೂಸ್ ಮಾಡುವಾಗ ಲೀಸ್ಟ್ ಅಂತಿರೋದು ಫಸ್ಟ್ ಇರಬೇಕು. ಸೊ ಲೀಸ್ಟ್ ಯಾವುದಿರುತ್ತೆ, ಎ ಅಲ್ಲಿ ಕಡಿಮೆ ಇರುತ್ತೆ. ಹಾಗೆ ಮ್ಯಾಕ್ಸಿಮಮ್ ಯಾವುದ್ರಲ್ಲಿರುತ್ತೆ ಅಂದರೆ ಐರನಲ್ಲಿ ಇರುತ್ತೆ. ಸೊ ಇಲ್ಲಿ ಕೊಟ್ಟಿರೋವಂಥದ್ದು ಎ ಅಂತಂದರೆ ಏರ್, ಸಿ ಅಂತಂದರೆ ಐರನ್. ಸೊ ಏರಲ್ಲಿ ಲೀಸ್ಟ್ ಆಗಿರುತ್ತೆ, ಐರನಲ್ಲಿ ಮ್ಯಾಕ್ಸಿಮಮ್ ಆಗಿರುತ್ತೆ. ಸೊ ಈ ಆರ್ಡರಲ್ಲಿ ಎ ಆ್ಯಂಡ್ ಸಿ ಅಂತ ಇರೋ ಆರ್ಡರಲ್ಲಿ ನಾವು ಚೂಸ್ ಮಾಡಬೇಕಾಗತ್ತೆ. ಈ ಆನ್ಸರ್ನ ಚೂಸ್ ಮಾಡೋವಾಗ ಕನ್ಫ್ಯೂಷನ್ ಆಗುತ್ತೆ, ಇಲ್ಲಿ ಯಾವುದು ಕೊಟ್ಟಿರ್ತಾರೋ ಫಸ್ಟು. ಸೊ ಇಲ್ಲಿ ಲೀಸ್ಟ್ ಅಂತ ಕೊಟ್ಟಿದ್ರೆ ಲೀಸ್ಟ್ ಆಗಿರೋದನ್ನೇ ಫಸ್ಟ್ ತಗೋಬೇಕು, ಮ್ಯಾಕ್ಸಿಮಮ್ ಅಂತ ಕೊಟ್ಟಿರೋದು ನೆಕ್ಸ್ಟ್ ತಗೋಬೇಕು. ಸೊ ಹಾಗಾಗಿ ಈ ಕ್ವೆಶನ್ಗೆ ಕರೆಕ್ಟ್ ಆನ್ಸರು ಆಪ್ಷನ್ ಸಿ. ಓಕೆ, next question. The sound travels from water into an iron and then into air and back into water. The speed of sound will successively ಅಂತ ಕೊಟ್ಟಿದ್ದಾರೆ. ಅಂತಂದರೆ ಇಲ್ಲಿ
ಫಸ್ಟು ಸೌಂಡ್ ಎಲ್ಲಿಂದ ಎಲ್ಲಿಗೆ ಟ್ರಾವೆಲ್ ಮಾಡ್ತಿದೆ, ವಾಟರಿಂದ ಐರನ್ಗೆ. ಓಕೆ, ಸೊ ವಾಟರಿಂದ ಐರನ್ಗೆ ಟ್ರಾವೆಲ್ ಆಗ್ತಿದೆ ಫಸ್ಟ್ ಟೈಮ್. ನೆಕ್ಸ್ಟ್ ಐರನ್ನಿಂದ ಏರ್ಗೆ ಹೋಗ್ತಿದೆ ಆ್ಯಂಡ್ ಬ್ಯಾಕ್ ಇಂಟು ವಾಟರ್. ಅಂದರೆ ಸೆಕೆಂಡ್ ಟೈಮು ಐರನ್ನಿಂದ ಏರ್ಗೆ ಹೋಯಿತು, ಥರ್ಡ್ ಟೈಮು ಏರಿಂದ ವಾಟರ್ಗೆ ಹೋಯಿತು. ಸೊ ನಾವಿಲ್ಲಿ ಫಸ್ಟ್ ಇನ್ಕ್ರೀಸ್ ಆಯಿತಾ ಡಿಕ್ರೀಸ್ ಆಯಿತಾ, ಅಥವಾ ಇನ್ಕ್ರೀಸ್ ಆಗಿ ಡಿಕ್ರೀಸ್, ಎಲ್ಲಿಂದ ಎಲ್ಲಿಗೆ ಹೋಗುವಾಗ ಇನ್ಕ್ರೀಸ್ ಆಗುತ್ತೆ, ಹಾಗೆ ಎಲ್ಲಿಂದ ಎಲ್ಲಿಗೆ ಹೋಗುವಾಗ ಡಿಕ್ರೀಸ್ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ಆನ್ಸರ್ ಮಾಡಬೇಕು. ಸೊ ಈ ಕ್ವೆಶನ್ಗೆ ಆನ್ಸರ್ ಮಾಡಬೇಕಾದ್ರೆ ಈಗಾಗಲೇ ನಾವು ಡಿಸ್ಕಷನ್ ಮಾಡಿರೋ ಹಾಗೆ ಸ್ಪೀಡ್ ಆಫ್ ಸೌಂಡ್ ಎಲ್ಲಿ ಜಾಸ್ತಿ ಇರುತ್ತೆ, ಸಾಲಿಡಲ್ಲಿ ಜಾಸ್ತಿ ಇರುತ್ತೆ, ಅದಕ್ಕಿಂತ ಕಡಿಮೆ ಲಿಕ್ವಿಡಲ್ಲಿ, ಅದಕ್ಕಿಂತ ಕಡಿಮೆ ಗ್ಯಾಸಲ್ಲಿ ಇರುತ್ತೆ ಅಲ್ವಾ. ಸೊ ಇದನ್ನು ನೆನ್ಪಿಟ್ಕೊಂಡಿದ್ರೆ ನಾವು ಈ ಕ್ವೆಶನ್ಗೆ ಈಸಿಯಾಗಿ ಆನ್ಸರ್ ಮಾಡಬಹುದು. ಸಾಲಿಡಲ್ಲಿ ಸೌಂಡ್ ಟ್ರಾವೆಲ್ ಮಾಡಬೇಕಾದ್ರೆ ಸ್ಪೀಡ್ ಜಾಸ್ತಿ ಇರುತ್ತೆ, ಹಾಗೆ ಲಿಕ್ವಿಡಲ್ಲಿ ಅದಕ್ಕಿಂತ ಕಡಿಮೆ ಇರುತ್ತೆ, ಗ್ಯಾಸಲ್ಲಿ ಅದಕ್ಕಿಂತ ಕಡಿಮೆ ಇರುತ್ತೆ. ಈಗ ವಾಟರಿಂದ ಐರನ್ನಿಗೆ, ಐರನ್ ಅನ್ನೋದು ಸಾಲಿಡ್ ಅಂತಂದರೆ ಫಸ್ಟ್ ವಾಟರಿಂದ ಐರನ್ಗೆ, ವಾಟರ್ ಅನ್ನೋದು ಲಿಕ್ವಿಡ್ ಫಾರ್ಮಿಂದ ಸಾಲಿಡ್ ಫಾರ್ಮ್ಗೆ ಹೋಗ್ತಾ ಇದೆ. ಲಿಕ್ವಿಡಿಂದ ಸಾಲಿಡ್ ಫಾರ್ಮ್ಗೆ ಹೋಗ್ತಾ ಇದೆ ಅಂತಂದರೆ ಫಸ್ಟು ಸೌಂಡು ಇನ್ಕ್ರೀಸ್ ಆಗ್ತಾ ಇರುತ್ತೆ ಅಲ್ವಾ. ಸ್ಪೀಡ್ ಆಫ್ ಸೌಂಡ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಸೊ ಫಸ್ಟ್ ಇನ್ಕ್ರೀಸ್ ಆಗುತ್ತೆ. ನೆಕ್ಸ್ಟ್ ಐರನ್ನಿಂದ ಏರ್ಗೆ, ಅಂದರೆ ಸಾಲಿಡಿಂದ ಏರ್ಗೆ, ಸಾಲಿಡಿಂದ ಗ್ಯಾಸ್ ಫಾರ್ಮ್ಗೆ ಹೋಗಬೇಕಾದ್ರೆ ಅದೇನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಅಂದರೆ ಸೆಕೆಂಡ್ ಏನಾಗ್ತದೆ ಅಲ್ಲಿ, ಡಿಕ್ರೀಸ್ ಆಗ್ತದೆ. ನೆಕ್ಸ್ಟ್ ಏರಿಂದ ವಾಟರ್ಗೆ ಕಂಪೇರ್ ಮಾಡಿದಾಗ ವಾಟರಲ್ಲಿ ಸ್ಪೀಡ್ ಆಫ್ ಸೌಂಡು ಜಾಸ್ತಿ ಇರುತ್ತೆ, ಅಂದರೆ ಇನ್ಕ್ರೀಸ್ ಆಗುತ್ತೆ. ಸೊ ಥರ್ಡ್ ಏನಾಗುತ್ತೆ ಇಲ್ಲಿ, ಇನ್ಕ್ರೀಸ್ ಆಗುತ್ತೆ. ಸೊ ಈ ಆರ್ಡರಲ್ಲಿ ಸ್ಪೀಡ್ ಆಫ್ ಸೌಂಡಲ್ಲಿ ವೇರಿ ಆಗ್ತಾ ಹೋಗುತ್ತೆ. ಸೊ ಫಸ್ಟ್ ವಾಟರಿಂದ ಐರನ್ಗೆ ಹೋಗುವಾಗ ಇನ್ಕ್ರೀಸ್ ಆಗುತ್ತೆ, ಅಗೈನ್ ಐರನಿಂದ ಏರ್ಗೆ ಹೋಗುವಾಗ ಡಿಕ್ರೀಸ್ ಆಗುತ್ತೆ, ಅಗೈನ್ ಏರಿಂದ ವಾಟರ್ಗೆ ಬರೋವಾಗ ಇನ್ಕ್ರೀಸ್ ಆಗುತ್ತೆ. ಸೊ ಇನ್ಕ್ರೀಸ್, ಡಿಕ್ರೀಸ್, ಇನ್ಕ್ರೀಸ್ ಅಂತ ಕೊಟ್ಟಿರೋ ಆಪ್ಷನ್ಸಲ್ಲಿ ಎಲ್ಲಿದೆ ಅಂತ ನೋಡೋಣ. ಕೊಟ್ಟಿರೋ ಆಪ್ಷನ್ಸಲ್ಲಿ ಇನ್ಕ್ರೀಸ್ ಅಂತ ಇರೋದು ಆಪ್ಷನ್ ಎ, ಹಾಗೆ ಆಪ್ಷನ್ ಸಿ ಅಲ್ಲಿ ನಮಗೆ ಬೇಕಾಗಿರೋದು ಇನ್ಕ್ರೀಸ್, ಡಿಕ್ರೀಸ್, ಇನ್ಕ್ರೀಸ್. ಸೊ ಫಸ್ಟ್ ಆಪ್ಷನಲ್ಲಿ ಇನ್ಕ್ರೀಸ್ ಅಂತ ಇದೆ, ಸೊ ಇದು ಆನ್ಸರ್ ಅಲ್ಲ. ಸೊ ಥರ್ಡ್ ಆಪ್ಷನಲ್ಲಿ ಇನ್ಕ್ರೀಸ್, ಡಿಕ್ರೀಸ್, ಇನ್ಕ್ರೀಸ್ ಅಂತ ಇದೆ. ಸೊ ಈ ಕ್ವೆಶನ್ಗೆ ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ. ಓಕೆ, ನೆಕ್ಸ್ಟ್ ಕ್ವೆಶನ್. ಐಡೆಂಟಿಫೈ ದ ಕರೆಕ್ಟ್ ಸ್ಟೇಟ್ಮೆಂಟ್ ಫ್ರಮ್ ದ ಫಾಲೋಯಿಂಗ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ 4 ಸ್ಟೇಟ್ಮೆಂಟ್ಸನ್ನು ಕೊಟ್ಟಿದ್ದಾರೆ. ಈ 4 ಸ್ಟೇಟ್ಮೆಂಟ್ಸಲ್ಲಿ ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದು ಅನ್ನೋದನ್ನು ಕಂಡುಹಿಡಿಬೇಕು. ಸೊ ಫಸ್ಟ್ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾರೆ, ದ ಲೋವರ್ ದ ಫ್ರೀಕ್ವೆನ್ಸಿ ಆಫ್ ವೈಬ್ರೇಷನ್ ಹೈಯರ್ ಈಸ್ ದ ಪಿಚ್ ಅಂತ ಕೊಟ್ಟಿದ್ದಾರೆ. ಹಾಗೆ ಸೆಕೆಂಡ್ ಒನ್ನು, ದ ಲೌಡ್ನೆಸ್ ಆಫ್ ಸೌಂಡ್ ಈಸ್ ಡಿಟರ್ಮೈನ್ಡ್ ಬೈ ದ ಫ್ರೀಕ್ವೆನ್ಸಿ ಆಫ್ ವೈಬ್ರೇಷನ್ ಅಂತ ಇದೆ. ಥರ್ಡ್ ಸ್ಟೇಟ್ಮೆಂಟ್ ಏನಿದೆ, ಸೌಂಡ್ ಕೆನಾಟ್ ಟ್ರಾವೆಲ್ ಥ್ರೂ ವ್ಯಾಕ್ಯೂಮ್ ಅಂತ ಇದೆ. ಫೋರ್ತ್ ಸ್ಟೇಟ್ಮೆಂಟು, ಪಿಚ್ ಆಫ್ ದ ಸೌಂಡ್ ಈಸ್ ಡಿಟರ್ಮೈನ್ಡ್ ಬೈ ಇಟ್ಸ್ ಆ್ಯಂಪ್ಲಿಟ್ಯೂಡ್ ಅಂತ ಇದೆ. ಸೊ ಇಲ್ಲಿ ಈ ಕ್ವೆಶನ್ಗೆ ಆನ್ಸರ್ ಮಾಡಬೇಕಾದ್ರೆ ಫ್ರೀಕ್ವೆನ್ಸಿ ಹಾಗೆ ಪಿಚ್ ಇವೆರಡರ ನಡುವೆ ಏನು ರಿಲೇಷನ್ ಅಂತ ನೋಡೋಣ. ಫಸ್ಟ್ ಸ್ಟೇಟ್ಮೆಂಟು, ಸೊ ಫ್ರೀಕ್ವೆನ್ಸಿ ಹಾಗೆ ಪಿಚ್ ಹೇಗೆ ಡಿಪೆಂಡ್ ಆಗಿರ್ತವೆ ಒಂದಕ್ಕೊಂದು ಅಂತಂದರೆ, ಫ್ರೀಕ್ವೆನ್ಸಿ ಜಾಸ್ತಿ ಆದಾಗ ಪಿಚ್ ಸಹ ಜಾಸ್ತಿ ಆಗುತ್ತೆ. ಪಿಚ್ ಡಿಪೆಂಡ್ಸ್ ಆನ್ ಫ್ರೀಕ್ವೆನ್ಸಿ ಆಫ್ ವೈಬ್ರೇಷನ್. ಓಕೆ, ಸೊ ಫ್ರೀಕ್ವೆನ್ಸಿ ಜಾಸ್ತಿ ಆದರೆ ಪಿಚ್ ಸಹ ಜಾಸ್ತಿ ಆಗುತ್ತೆ. ಹಾಗೆ ಪಿಚ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತಂದರೆ ಫ್ರೀಕ್ವೆನ್ಸಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಈ ಥರ ಫಾಸ್ಟಾಗಿ ವೈಬ್ರೇಷನ್ ಆಗ್ತಿದೆ ಅಂತಂದರೆ ಅದು ಹೈ ಪಿಚ್ಡ್ ಸೌಂಡ್ ಆಗಿರುತ್ತೆ. ಹಾಗೆ ಹೈ ಫ್ರೀಕ್ವೆನ್ಸಿ ಹೈ ಪಿಚ್ಡ್ ಸೌಂಡ್. ಹಾಗೆ ವೈಬ್ರೇಷನ್ ಈ ಥರ ಇತ್ತು ಅಂತಂದರೆ, ವೇವ್ಸ್ ಈ ಕಡೆ ಇತ್ತು, ಈ ಥರ ಇತ್ತು ಅಂತಂದರೆ ಇಟ್ ಈಸ್ ಲೋ ಪಿಚ್ಡ್ ಸೌಂಡ್. ಲೋ ಪಿಚ್ ಸೌಂಡ್ಗೆ ಈ ಥರ ಇರುತ್ತೆ ವೇವ್. ಓಕೆ, ಸೊ ಲೋ ಪಿಚ್ ಸೌಂಡ್ಗೆ ಲೋ ಫ್ರೀಕ್ವೆನ್ಸಿ ಇರುತ್ತೆ. ಬಟ್ ಇಲ್ಲಿ ಏನಂತ ಕೊಟ್ಟಿದ್ದಾರೆ, ದ ಲೋವರ್ ದ ಫ್ರೀಕ್ವೆನ್ಸಿ ಆಫ್ ವೈಬ್ರೇಷನ್ ಹೈಯರ್ ಈಸ್ ದ ಪಿಚ್ ಅಂತ ಕೊಟ್ಟಿದ್ದಾರೆ. ಸೊ ಇದು ರಾಂಗ್ ಸ್ಟೇಟ್ಮೆಂಟ್ ಆಗಿದೆ. ಫ್ರೀಕ್ವೆನ್ಸಿ ಕಡಿಮೆ ಇದ್ದಾಗ ಪಿಚ್ ಸಹ ಕಡಿಮೆ ಇರುತ್ತೆ. ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾರೆ, ದ ಲೌಡ್ನೆಸ್ ಆಫ್ ದ ಸೌಂಡ್ ಈಸ್ ಡಿಟರ್ಮೈನ್ಡ್ ಬೈ ದ ಫ್ರೀಕ್ವೆನ್ಸಿ ಆಫ್ ವೈಬ್ರೇಷನ್ ಅಂತ ಇದೆ. ಸೊ ಇದು ಸಹ ರಾಂಗ್ ಸ್ಟೇಟ್ಮೆಂಟು. ಲೌಡ್ನೆಸ್ ಆಫ್ ಸೌಂಡ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತಂದರೆ ಆಂಪ್ಲಿಟ್ಯೂಡ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ಆಂಪ್ಲಿಟ್ಯೂಡ್ ಆಫ್ ವೇವ್,
ಆಂಪ್ಲಿಟ್ಯೂಡ್ ಜಾಸ್ತಿ ಇದ್ದಾಗ ಲೌಡ್ನೆಸ್ ಜಾಸ್ತಿ ಇರುತ್ತೆ, ಆಂಪ್ಲಿಟ್ಯೂಡ್ ಕಡಿಮೆ ಇದ್ದಾಗ ಲೌಡ್ನೆಸ್ ಕಡಿಮೆ ಇರುತ್ತೆ. ಸೊ ಲೌಡ್ನೆಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ಆಫ್ ಆಂಪ್ಲಿಟ್ಯೂಡ್. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, ಲೌಡ್ನೆಸ್ ಡಿಪೆಂಡ್ಸ್ ಆನ್ ಫ್ರೀಕ್ವೆನ್ಸಿ ಆಫ್ ವೈಬ್ರೇಷನ್ ಅಂತ ಕೊಟ್ಟಿದ್ದಾರೆ. ಸೊ ಅದು ಸಹ ರಾಂಗ್ ಸ್ಟೇಟ್ಮೆಂಟ್ ಆಗಿದೆ. ಥರ್ಡ್ ಸ್ಟೇಟ್ಮೆಂಟ್ ನೋಡಿದಾಗ ಸೌಂಡ್ ಕೆನಾಟ್ ಟ್ರಾವೆಲ್ ಥ್ರೂ ವ್ಯಾಕ್ಯೂಮ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಕರೆಕ್ಟ್ ಸ್ಟೇಟ್ಮೆಂಟ್ ಆಗಿದೆ. ಯಾವುದೇ ಮಾಧ್ಯಮ ಇಲ್ಲ ಅಂತಂದರೆ ಅಲ್ಲಿ ಸೌಂಡು ಟ್ರಾವೆಲ್ ಆಗಲ್ಲ. ಇಲ್ಲಿ ಕೊಟ್ಟಿರುವಂಥದ್ದು ಸೌಂಡ್ ಕೆನಾಟ್ ಟ್ರಾವೆಲ್ ಥ್ರೂ ವ್ಯಾಕ್ಯೂಮ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಕರೆಕ್ಟ್ ಸ್ಟೇಟ್ಮೆಂಟ್ ಆಗಿದೆ. ಹಾಗೆಯೇ ಫೋರ್ತ್ ಸ್ಟೇಟ್ಮೆಂಟ್ ನೋಡೋಣ. ಪಿಚ್ ಆಫ್ ದ ಸೌಂಡ್ ಈಸ್ ಡಿಟರ್ಮೈನ್ಡ್ ಬೈ ಇಟ್ಸ್ ಆಂಪ್ಲಿಟ್ಯೂಡ್ ಅಂತ ಇದೆ. ಪಿಚ್ ಯಾವುದರಿಂದ ನಾವು ಡಿಟರ್ಮೈನ್ ಮಾಡ್ತೀವಿ ಅಂತಂದರೆ ಫ್ರೀಕ್ವೆನ್ಸಿ ಬೇಸ್ ಮೇಲೆ. ಸೊ ಫ್ರೀಕ್ವೆನ್ಸಿ ಡಿಟರ್ಮೈನ್ ಪಿಚ್ ಆಫ್ ದಿ ಸೌಂಡ್, ನಾಟ್ ಇಟ್ಸ್ ಆಂಪ್ಲಿಟ್ಯೂಡ್. ಸೊ ಹಾಗಾಗಿ ಫೋರ್ತ್ ಸ್ಟೇಟ್ಮೆಂಟು ಸಹ ರಾಂಗ್ ಸ್ಟೇಟ್ಮೆಂಟ್ ಆಗಿದೆ. ಸೊ ಕೊಟ್ಟಿರೋ 4 ಸ್ಟೇಟ್ಮೆಂಟ್ಸಲ್ಲಿ ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದು ಅಂತಂದರೆ ದ ಸೌಂಡ್ ಕೆನಾಟ್ ಟ್ರಾವೆಲ್ ಥ್ರೂ ವ್ಯಾಕ್ಯೂಮ್. ಇದು ಕರೆಕ್ಟ್ ಸ್ಟೇಟ್ಮೆಂಟ್ ಆಗಿದೆ. ಓಕೆ, ನೆಕ್ಸ್ಟ್ ಕ್ವೆಶನ್ನು. ಇಲ್ಲಿ 6th ಕ್ವೆಶನ್ ಏನಂತ ಇದೆ ಅಂತ ನೋಡೋಣ. ರೀಡ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆ್ಯಂಡ್ ಚೂಸ್ ದ ಕರೆಕ್ಟ್ ಆಪ್ಷನ್. ಇಲ್ಲಿ 2 ಸ್ಟೇಟ್ಮೆಂಟ್ಸನ್ನು ಕೊಟ್ಟಿದ್ದಾರೆ. ಒಂದು ಅಸರ್ಷನ್ ಕೊಟ್ಟಿದ್ದಾರೆ, ಹಾಗೆ ಇನ್ನೊಂದು ರೀಸನ್ ಕೊಟ್ಟಿದ್ದಾರೆ. ಅಸರ್ಷನ್ ನೋಡೋಣ. ದ ಸ್ಪೀಡ್ ಆಫ್ ಸೌಂಡ್ ಈಸ್ ಮೋರ್ ಆನ್ ಅ ಹಾಟ್ ಸಮ್ಮರ್ ಡೇ ದ್ಯಾನ್ ಆನ್ ಅ ಕೋಲ್ಡ್ ವಿಂಟರ್ ಡೇ ಅಂತ ಕೊಟ್ಟಿದ್ದಾರೆ. ಒಂದು ಹಾಟ್ ಸಮ್ಮರ್ ಡೇಯನ್ನು ತಗೊಂಡಾಗ ಹಾಟ್ ಸಮ್ಮರ್ ಡೇಯಲ್ಲಿ ಸ್ಪೀಡ್ ಆಫ್ ಸೌಂಡ್ ಜಾಸ್ತಿ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಹಾಗೆ ಕೋಲ್ಡ್ ವಿಂಟರ್ ಡೇಯನ್ನು ಕೊಟ್ಟಿದ್ದಾರೆ. ಕೋಲ್ಡ್ ವಿಂಟರ್ ಡೇಯಲ್ಲಿ ಹೇಗಿರುತ್ತೆ ಅಂತಂದರೆ ಇದಕ್ಕೆ ಕಂಪೇರ್ ಮಾಡಿದ್ರೆ ಕಡಿಮೆ ಇರುತ್ತೆ, ಸ್ಪೀಡ್ ಆಫ್ ಸೌಂಡ್ ಕಡಿಮೆ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಇದು ಫಸ್ಟ್ ಸ್ಟೇಟ್ಮೆಂಟ್. ರೀಸನ್ ಏನು ಕೊಟ್ಟಿದ್ದಾರೆ, ದ ಡೆನ್ಸಿಟಿ ಆಫ್ ಹಾಟ್ ಏರ್ ಈಸ್ ಲೆಸ್ ದ್ಯಾನ್ ದ ಡೆನ್ಸಿಟಿ ಆಫ್ ಕೋಲ್ಡ್ ಏರ್ ಅಂತ ಕೊಟ್ಟಿದ್ದಾರೆ. ಸೊ ಈಗ ಅಸರ್ಷನ್ ನೋಡೋಣ. ಅಸರ್ಷನ್ನಲ್ಲಿ ಅಬ್ಸರ್ವ್ ಮಾಡಿದಾಗ ಹಾಟ್ ಸಮ್ಮರ್ ಡೇಯಲ್ಲಿ ಏರ್ ಹೇಗಿರುತ್ತೆ ಅಂತಂದರೆ ಲೈಟ್ ಆಗಿರುತ್ತೆ ಅಲ್ವಾ. ಗಾಳಿ ಬಿಸಿ ಆದಾಗ ಅದು ಲೈಟ್ ಆಗುತ್ತೆ. ಸೊ ಲೈಟ್ ಆದಂತಹ ಏರ್ ಪಾರ್ಟಿಕಲ್ನ ಡೆನ್ಸಿಟಿ ಹೇಗಿರುತ್ತೆ ಅಂತಂದರೆ ಕಡಿಮೆ ಇರುತ್ತೆ. ಡೆನ್ಸಿಟಿ ಕಡಿಮೆ ಇರುತ್ತೆ ಅಂತಂದರೆ ಕಡಿಮೆ ಸಾಂದ್ರತೆ ಇರುತ್ತೆ ಬಿಸಿಯಾಗಿರೋ ಗಾಳಿಗೆ. ಹಾಗೆ ನಾವೀಗಾಗಲೇ ಡಿಸ್ಕಷನ್ ಮಾಡಿದ್ವಿ, ಡೆನ್ಸಿಟಿ ಹಾಗೆ ಸ್ಪೀಡ್ ಆಫ್ ಸೌಂಡ್ ಹೇಗೆ ರಿಲೇಟೆಡ್ ಆಗಿದ್ದಾವೆ ಅಂತಂದರೆ ದೋಸ್ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಸ್ಪೀಡ್ ಆಫ್ ಸೌಂಡ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ರೂಟ್ ಆಫ್ ಡೆನ್ಸಿಟಿ. ಸೊ ಹಾಗಾಗಿ ಡೆನ್ಸಿಟಿ ಕಡಿಮೆ ಇದೆ ಅಂತಂದಾಗ ಸ್ಪೀಡ್ ಆಫ್ ಸೌಂಡ್ ಹೇಗಿರುತ್ತೆ, ಜಾಸ್ತಿ ಇರುತ್ತೆ. ಅದೇ ಕೋಲ್ಡ್ ಡೇಯನ್ನು ತಗೊಂಡಾಗ ಏರ್ ಹೇಗಿರುತ್ತೆ, ಹೆವಿಯರ್ ಆಗಿರುತ್ತೆ. ಯಾವಾಗ ಹೆವಿಯರ್ ಆಗಿರುತ್ತೆ ಆಗ ಅದರ ಡೆನ್ಸಿಟಿ ಜಾಸ್ತಿ ಇರುತ್ತೆ. ಡೆನ್ಸಿಟಿ ಜಾಸ್ತಿ ಇದೆ ಅಂತಂದರೆ ಆಗ ಸ್ಪೀಡ್ ಆಫ್ ಸೌಂಡ್ ಏನಾಗಿರುತ್ತೆ, ಕಡಿಮೆ ಇರುತ್ತೆ ಅಲ್ವಾ. ಸೊ ಈ ರಿಲೇಷನನ್ನು ನಾವು ನೆನ್ಪಿಟ್ಕೊಂಡಿದ್ರೆ ಈಸಿಯಾಗಿ ಆನ್ಸರ್ ಮಾಡಬಹುದು. ಸೊ ಈಗ ಅಸರ್ಷನ್ ಹಾಗೆ ರೀಸನ್ ಯಾವುದು ಸರಿ ಇದೆ, ಯಾವುದು ಫಾಲ್ಸ್ ಇದೆ ಅಂತ ಇನ್ನೊಂದು ಸಲ ನೋಡೋಣ. ದ ಸ್ಪೀಡ್ ಆಫ್ ಸೌಂಡ್ ಈಸ್ ಮೋರ್ ಆನ್ ಅ ಹಾಟ್ ಸಮ್ಮರ್ ಡೇ ದ್ಯಾನ್ ಅ ಕೋಲ್ಡ್ ವಿಂಟರ್ ಡೇ ಅಂತ ಕೊಟ್ಟಿದ್ದಾರೆ. ಅಸರ್ಷನ್ ಸರಿ ಇದೆ. ಹಾಗೆ ರೀಸನ್ ಏನು ಕೊಟ್ಟಿದ್ದಾರೆ, ದ ಡೆನ್ಸಿಟಿ ಆಫ್ ಹಾಟ್ ಏರ್ ಈಸ್ ಲೆಸ್ ದ್ಯಾನ್ ದ ಡೆನ್ಸಿಟಿ ಆಫ್ ಕೋಲ್ಡ್ ಏರ್. ಸೊ ಇದು ಸಹ ಸರಿಯಾಗಿದೆ. ಅಂದರೆ ಇಲ್ಲಿ ಕೊಟ್ಟಿರೋ 2 ಸ್ಟೇಟ್ಮೆಂಟ್ಸು ಕರೆಕ್ಟ್ ಆಗಿದ್ದಾವೆ. ಸೊ ಈಗ ಆಪ್ಷನ್ಸಲ್ಲಿ ನೋಡೋಣ. ಎಲ್ಲಿ ಎ ಆ್ಯಂಡ್ ಆರ್ ಆರ್ ಟ್ರೂ ಅಂತ ಕೊಟ್ಟಿದ್ದಾರೆ. ಓಕೆ, ಆಪ್ಷನ್ ಎ ನೋಡಿದಾಗ ಬೋತ್ ಎ ಆ್ಯಂಡ್ ಆರ್ ಆರ್ ಟ್ರೂ ಆ್ಯಂಡ್ ಆರ್ ಈಸ್ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ ಅಂತ ಕೊಟ್ಟಿದ್ದಾರೆ. ಸೊ ಕೊಟ್ಟಿರೋ 4 ಆಪ್ಷನ್ಸಲ್ಲಿ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ ಆಪ್ಷನ್ ಎ. ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡೋಣ. ಇದು ಎಕೋ ಬೇಸ್ ಮೇಲೆ ಕೊಟ್ಟಿರೋ ಅಂಥದ್ದು. ನೋಡೋಣ ಏನು ಕೊಟ್ಟಿದ್ದಾರೆ ಕ್ವೆಶನಲ್ಲಿ ಅಂತ. ಅ ಪರ್ಸನ್ ಕ್ಲಾಪ್ಡ್ ಹಿಸ್ ಹ್ಯಾಂಡ್ಸ್ ನಿಯರ್ ಅ ಕ್ಲಿಫ್ ಆ್ಯಂಡ್ ಹರ್ಡ್ ದ ಎಕೋ ಆಫ್ಟರ್ 2 seconds. ವಾಟ್ ಈಸ್ ದ ಡಿಸ್ಟೆನ್ಸ್ ಆಫ್ ದ ಪರ್ಸನ್ ಇಫ್ ದ ಸ್ಪೀಡ್ ಆಫ್ ಸೌಂಡ್ ವಿ ಈಸ್ ಟೇಕನ್ ಆ್ಯಸ್ 346 m/s ಅಂತ ಕೊಟ್ಟಿದ್ದಾರೆ. ಇಲ್ಲಿ ಒಬ್ಬ ಪರ್ಸನ್ನು ಒಂದು ಕ್ಲಿಫ್ ಅಥವಾ ಒಂದು ಬೆಟ್ಟದ ಹತ್ರ ನಿಂತ್ಕೊಂಡಿದ್ದಾನೆ. ಕ್ಲ್ಯಾಪ್ ಮಾಡಿದಾಗ ಏನಾಗುತ್ತೆ, ಅವನಿಗೆ ಎಕೋ ಕೇಳಿಸುತ್ತೆ ಅಂತ ಕೊಟ್ಟಿದ್ದಾರೆ. ಎಕೋ ಕೇಳಿಸ್ಬೇಕಾದ್ರೆ ಇವನು ಕ್ಲ್ಯಾಪ್ ಮಾಡಿದಂತಹ ಸೌಂಡು ಈ ಬೆಟ್ಟದವ್ರಿಗೆ ಹೋಗಿ ಮತ್ತೆ ಅವನಿಗೆ ರಿಟರ್ನ್ ಕೇಳಿಸ್ಬೇಕು. ಇದನ್ನೇ ಎಕೋ ಅಂತ ಹೇಳೋದು ಅಲ್ವಾ. ಈಗ ನಾವೇನು ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಈ ಪರ್ಸನ್ ಹಾಗೆ ಈ ಬೆಟ್ಟ ಇವೆರಡರ ನಡುವೆ ಇರುವಂತಹ ಡಿಸ್ಟೆನ್ಸ್ ಎಷ್ಟು ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಹೇಗೆ ಇಲ್ಲಿ ಫೈಂಡ್ ಔಟ್ ಮಾಡೋದು ಅಂತ ನೋಡೋಣ. ಸೊ ಇಲ್ಲಿ ಫಸ್ಟ್ ಏನೇನು ಕೊಟ್ಟಿದ್ದಾರೆ ಅದನ್ನು ನೋಡ್ತಾ ಹೋಗೋಣ. ಅ ಪರ್ಸನ್ ಕ್ಲಾಪ್ಡ್ ಹಿಸ್ ಹ್ಯಾಂಡ್ಸ್ ನಿಯರ್ ಅ ಕ್ಲಿಫ್ ಆ್ಯಂಡ್ ಹರ್ಡ್ ದ ಎಕೋ ಆಫ್ಟರ್ 2 seconds. ಅಂದರೆ ಟೈಮ್ ಕೊಟ್ಟಿದ್ದಾರೆ. ಇಲ್ಲಿ ಟೈಮ್ ಎಷ್ಟು ಅಂತ ಕೊಟ್ಟಿದ್ದಾರೆ, 2 seconds ಅಂತ ಕೊಟ್ಟಿದ್ದಾರೆ. ವಾಟ್ ಈಸ್ ದ ಡಿಸ್ಟೆನ್ಸ್ ಆಫ್ ದ ಪರ್ಸನ್, ಡಿಸ್ಟೆನ್ಸನ್ನು ಫೈಂಡ್ ಔಟ್ ಮಾಡಬೇಕು.
ಹಾಗೆ ಸ್ಪೀಡ್ ಆಫ್ ಸೌಂಡ್ ಕೊಟ್ಟಿದ್ದಾರೆ. ಎಷ್ಟು ಅಂತ ಕೊಟ್ಟಿದ್ದಾರೆ? 346 ಮೀಟರ್ ಪರ್ ಸೆಕೆಂಡ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಾವು ಹೇಗೆ ಫೈಂಡ್ ಔಟ್ ಮಾಡೋದು ಅಂತಂದರೆ, ನಾವಿಲ್ಲಿ ಸ್ಪೀಡ್ ಫಾರ್ಮುಲಾನ ಯೂಸ್ ಮಾಡಿಕೊಂಡು ಫೈಂಡ್ ಔಟ್ ಮಾಡ್ಬೋದು. ಸ್ಪೀಡ್ ಫಾರ್ಮುಲಾ ಗೊತ್ತಿದೆ. ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಟೈಮ್ ಟೇಕನ್. ಸೊ ಇಲ್ಲಿ ಸ್ಪೀಡ್ ಕೊಟ್ಟಿದ್ದಾರೆ, ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದೇನು? ಡಿಸ್ಟೆನ್ಸ್. ಸೊ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್ ಆಗುತ್ತೆ. ಸೊ ಇಲ್ಲಿ ಸ್ಪೀಡ್ ಎಷ್ಟು ಕೊಟ್ಟಿದ್ದಾರೆ? 346 ಕೊಟ್ಟಿದ್ದಾರೆ. ಇಂಟು ಟೈಮ್ ಎಷ್ಟು ಕೊಟ್ಟಿದ್ದಾರೆ ಅಂದರೆ 2 ಸೆಕೆಂಡ್ಸ್. ಸೊ ಇದನ್ನು ಮಲ್ಟಿಪ್ಲೈ ಮಾಡಿದಾಗ 692 ಮೀಟರ್ಸ್ ಬರುತ್ತೆ. ಸೊ ನಾವಿಲ್ಲಿ ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಡಿಸ್ಟೆನ್ಸ್ ಅಂತಂದರೆ 692 ಅಂತಲೇ ಆನ್ಸರ್ ಮಾಡ್ತೀವಿ. ಬಟ್ ನಮಗಿಲ್ಲಿ ಎಕೋ ಕೇಳಿಸ್ಬೇಕಾದ್ರೆ ಆ ಪರ್ಸನ್ನಿಂದ ಆ ಬೆಟ್ಟದವರೆಗೆ ಹೋಗಿ ಮತ್ತೆ ರಿಟರ್ನ್ ಬರಬೇಕು. ಅಂದರೆ ಆ ಸೌಂಡ್ 2 ಸಲ ರಿಟರ್ನ್ ಆಗಿದೆ ಅಂದರೆ ಇಲ್ಲಿ ಡಬಲ್ ಡಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡಿರ್ತೀವಿ ನಾವು. ಸೊ ನಮಗೆ ಈ ಪರ್ಸನ್ ಹಾಗೆ ಈ ಬಂಡೆ ನಡುವೆ ಇರುವಂತಹ ಡಿಸ್ಟೆನ್ಸ್ ಬೇಕಾದರೆ 692/2 ಅಂತಂದರೆ 346 ಆಗಿರುತ್ತೆ. ಓಕೆ. ಸೊ ಹೋಗಬೇಕಾದ್ರೆ ಡಿಸ್ಟೆನ್ಸ್ ಅಲ್ಲಿಂದ ಅಲ್ಲಿಗೆ ಹೋಗಬೇಕಾದ್ರೆ ಎಷ್ಟಿರುತ್ತೆ? 346 ಮೀಟರ್ಸ್ ಇರುತ್ತೆ. ರಿಟರ್ನ್ ಬರಬೇಕಾದ್ರೂ 346 ಮೀಟರ್ಸ್ ಇರುತ್ತೆ. ಸೊ ಇದಕ್ಕೆ ಆನ್ಸರ್ ಯಾವುದು ಅಂತಂದರೆ ಆಪ್ಷನ್ ಬಿ, 346 ಮೀಟರ್ಸ್. ಓಕೆ. ನೆಕ್ಸ್ಟ್ ಕ್ವೆಶನು ಸಹ ಎಕೋ ಬೇಸ್ ಮೇಲೆ ಕೇಳಿರುವಂತಹ ಒಂದು ನ್ಯೂಮರಿಕಲ್ ಕ್ವೆಶನ್ ಆಗಿದೆ. ನೋಡ್ತಾ ಹೋಗೋಣ ಇಲ್ಲಿ ಏನಂತ ಕೊಟ್ಟಿದ್ದಾರೆ. ಆ್ಯನ್ ಎಕೋ ಈಸ್ ಹರ್ಡ್ ಇನ್ 3 seconds. ವಾಟ್ ಈಸ್ ದ ಡಿಸ್ಟೆನ್ಸ್ ಆಫ್ ದ ರಿಫ್ಲೆಕ್ಟಿಂಗ್ ಸರ್ಫೇಸ್ ಫ್ರಮ್ ದ ಸೋರ್ಸ್ ಗಿವನ್ ದಟ್ ದ ಸ್ಪೀಡ್ ಆಫ್ ಸೌಂಡ್ ಈಸ್ 342 ಮೀಟರ್ ಪರ್ ಸೆಕೆಂಡ್. ಇದು ಅಷ್ಟೇ, ಒಂದು ಸೋರ್ಸಿಂದ ರಿಫ್ಲೆಕ್ಟಿಂಗ್ ಸರ್ಫೇಸ್ ಎಷ್ಟು ಡಿಸ್ಟೆನ್ಸ್ ಇದೆ ಅನ್ನೋದನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಏನು ಕೊಟ್ಟಿದ್ದಾರೆ? ಆ್ಯನ್ ಎಕೋ ಈಸ್ ಹರ್ಡ್ ಇನ್ 3 seconds. ಟೈಮ್ ಕೊಟ್ಟಿದ್ದಾರೆ ಎಷ್ಟು? 3 seconds. ಹಾಗೆ ಸ್ಪೀಡ್ ಆಫ್ ಸೌಂಡ್ ಎಷ್ಟು ಕೊಟ್ಟಿದ್ದಾರೆ? 342 ಮೀಟರ್ ಪರ್ ಸೆಕೆಂಡ್ ಕೊಟ್ಟಿದ್ದಾರೆ. ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದೇನು? ಡಿಸ್ಟೆನ್ಸ್. ಅಗೇನ್ ಇಲ್ಲೂ ಸಹ ಸ್ಪೀಡ್ ಫಾರ್ಮುಲಾನ ಯೂಸ್ ಮಾಡೋಣ. ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್ ಟೇಕನ್. ಸೊ ಇಲ್ಲಿ ನಮಗೆ ಬೇಕಾಗಿರೋದು ಡಿಸ್ಟೆನ್ಸು. ಸೊ ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್ ಆಗುತ್ತೆ. ಸ್ಪೀಡ್ ಎಷ್ಟು ಕೊಟ್ಟಿದ್ದಾರೆ? 342 ಮೀಟರ್ ಪರ್ ಸೆಕೆಂಡ್. ಹಾಗೆ ಟೈಮ್ ಎಷ್ಟು ಕೊಟ್ಟಿದ್ದಾರೆ? ಇಲ್ಲಿ 3 seconds ಅಂತ ಕೊಟ್ಟಿದ್ದಾರೆ. 342 ಇಂಟು 3 ಅಂತಂದರೆ 1026 ಮೀಟರ್ಸ್. ಸೊ ಇಲ್ಲಿ ಈ ಡಿಸ್ಟೆನ್ಸ್ ಅಂತಂದಾಗ ಸೌಂಡ್ ಪ್ರೊಡ್ಯೂಸ್ ಆದ ಕಡೆಯಿಂದ ಹಿಡಿದು ಎಕೋ ಬರೋವರೆಗೂ ಅಂತಂದರೆ ಸೌಂಡ್ ಪ್ರೊಡ್ಯೂಸ್ ಆಗಿ ಅಗೇನ್ ರಿಫ್ಲೆಕ್ಟಿಂಗ್ ಸರ್ಫೇಸ್ವರೆಗೂ ಹೋಗಿ ರಿಟರ್ನ್ ನಮಗೆ ಬರೋದು. ಇಷ್ಟು ಡಿಸ್ಟೆನ್ಸು ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡಿರ್ತೀವಿ. ಸೊ ನಮಗೆ ಬೇಕಾಗಿರೋದು ಸೌಂಡ್ ಪ್ರೊಡ್ಯೂಸ್ ಆಗ್ತಾ ಇರುವಂತಹ ಸೋರ್ಸು ಹಾಗೆ ರಿಫ್ಲೆಕ್ಟಿಂಗ್ ಸರ್ಫೇಸ್ ಇವೆರಡರ ನಡುವೆ ಇರುವಂತಹ ಡಿಸ್ಟೆನ್ಸ್. ಸೊ ಅದು ಬೇಕಾದರೆ ನಾವೇನು ಮಾಡಬೇಕು? 1026 ಡಿವೈಡೆಡ್ ಬೈ 2 ಮಾಡಬೇಕು. ಡಿವೈಡೆಡ್ ಬೈ 2 ಮಾಡಿದಾಗ 513 ಆಗುತ್ತೆ. ಸೊ 513 ಮೀಟರ್ ಇವೆರಡರ ನಡುವಿನ ಡಿಸ್ಟೆನ್ಸು. ಸೊ ಕೊಟ್ಟಿರೋ ಆಪ್ಷನ್ಸಲ್ಲಿ ಆಪ್ಷನ್ ಸಿ ಈ ಕ್ವೆಶನ್ಗೆ ಕರೆಕ್ಟ್ ಆನ್ಸರ್ ಆಗಿದೆ. ಓಕೆ. ನೆಕ್ಸ್ಟ್ ಕ್ವೆಶನ್ ನೋಡ್ತಾ ಹೋಗೋಣ. ಐಡೆಂಟಿಫೈ ದ ಕರೆಕ್ಟ್ ಸ್ಟೇಟ್ಮೆಂಟ್ ಫ್ರಮ್ ದ ಫಾಲೋಯಿಂಗ್. ಇದು ರಿಪೀಟ್ ಆಗಿರುವಂಥ ಕ್ವೆಶನ್ನು. ನೆಕ್ಸ್ಟ್ ಕ್ವೆಶನ್ ನೋಡೋಣ. ಸೌಂಡ್ ವೇವ್ಸ್ ವಿಲ್ ನಾಟ್ ಬಿ ಏಬಲ್ ಟು ಟ್ರಾವೆಲ್ ವಿಚ್ ಆಫ್ ದಿ ಫಾಲೋಯಿಂಗ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ 4 ಥಿಂಗ್ಸನ್ನು ಕೊಟ್ಟಿದ್ದಾರೆ. ಈ 4 ಥಿಂಗ್ಸಲ್ಲಿ ಯಾವುದರಲ್ಲಿ ಸೌಂಡ್ ಟ್ರಾವೆಲ್ ಆಗೋಲ್ಲ ಅನ್ನೋದು ಫೈಂಡ್ ಔಟ್ ಮಾಡಬೇಕು. ಆಪ್ಷನ್ಸಲ್ಲಿ ವುಡನ್ ಸ್ಕೇಲ್ ಇದೆ, ಮೆಟಾಲಿಕ್ ವೈರ್ ಇದೆ, ಕ್ಲಾತ್ ಸ್ಟ್ರಿಂಗ್ ಇದೆ, ವ್ಯಾಕ್ಯೂಮ್ ಇದೆ. ಸೊ ಆಪ್ಷನ್ಸ್ ನೋಡ್ತಾ ಇದ್ದಾಗೆ ನಮಗೆ ಆನ್ಸರ್ ಗೊತ್ತಾಗುತ್ತೆ. ಸೌಂಡ್ ಎಲ್ಲಿ ಟ್ರಾವೆಲ್ ಆಗಲ್ಲ ಅಂತಂದರೆ ವ್ಯಾಕ್ಯೂಮಲ್ಲಿ. ಸೊ ಆಪ್ಷನ್ ಡಿ ಈಸ್ ದಿ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಓಕೆ. ನೆಕ್ಸ್ಟ್ ಇನ್ನೊಂದು ಕ್ವೆಶನ್ನು ನ್ಯೂಮರಿಕಲ್ ಬೇಸ್ ಮೇಲೆ ಇದೆ. ನೋಡ್ತಾ ಹೋಗೋಣ ಏನು ಕೊಟ್ಟಿದ್ದಾರೆ ಅಂತ. ಇಫ್ ದ ಫ್ರೀಕ್ವೆನ್ಸಿ ಆಫ್ ಅ ಸಿಂಪಲ್ ಪೆಂಡುಲಮ್ ಈಸ್ 2 hertz, ಹೌ ಮೆನಿ ಆಸಿಲೇಷನ್ಸ್ ವಿಲ್ ಇಟ್ ಕಂಪ್ಲೀಟ್ ಇನ್ 16 seconds ಅಂತ ಕೊಟ್ಟಿದ್ದಾರೆ. ಫ್ರೀಕ್ವೆನ್ಸಿ ಹಾಗೆ ಆಸಿಲೇಷನ್ಸ್ ಇದಕ್ಕೆ ಹೇಗೆ ರಿಲೇಟೆಡ್ ಆಗಿದೆ? ಇದಕ್ಕೊಂದು ಫಾರ್ಮುಲಾ ಇದೆ. ನಾವು ಫಾರ್ಮುಲಾನ ನೆನ್ಪಿಟ್ಕೊಂಡಿದ್ರೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಫ್ರೀಕ್ವೆನ್ಸಿ ಇಸ್ ಈಕ್ವಲ್ ಟು ನಂಬರ್ ಆಫ್ ಆಸಿಲೇಷನ್ಸ್ ಬೈ ಟೈಮ್ ಟೇಕನ್. ಸೊ ಇಲ್ಲಿ ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ. ಫ್ರೀಕ್ವೆನ್ಸಿ ಎಷ್ಟು? 2 hertz ಅಂತ ಕೊಟ್ಟಿದ್ದಾರೆ. ಹಾಗೆ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ಆಸಿಲೇಷನ್ಸು. ನಂಬರ್ ಆಫ್ ಆಸಿಲೇಷನ್ಸ್ ಎಷ್ಟು ಅಂತ ಫೈಂಡ್ ಔಟ್ ಮಾಡಬೇಕು. ಹಾಗೆ ಟೈಮ್ ಕೊಟ್ಟಿದ್ದಾರೆ 16 seconds.
ಸೊ ಫ್ರೀಕ್ವೆನ್ಸಿ ಎಷ್ಟಿದೆ? 2 ಹರ್ಟ್ಸ್ ಇದೆ. ನಂಬರ್ ಆಫ್ ಆಸಿಲೇಷನ್ಸ್ ಗೊತ್ತಿಲ್ಲ, ಸೊ ಎಕ್ಸ್ ಅಂತ ತಗೊಳ್ಳೋಣ. ಟೈಮ್ ಕೊಟ್ಟಿದ್ದಾರೆ 16 ಸೆಕೆಂಡ್ಸ್. ಸೊ ಎಕ್ಸ್ ವಿಲ್ ಬಿ ಈಕ್ವಲ್ ಟು 16 ಇಂಟು 2, ದಟ್ ಈಸ್ 32 ಆಸಿಲೇಷನ್ಸ್. ಸೊ ಈ ಕ್ವೆಶನ್ಗೆ ಕರೆಕ್ಟ್ ಆನ್ಸರ್ ಯಾವುದು? ಆಪ್ಷನ್ ಸಿ 32. ಓಕೆ ಡಿಯರ್ ಫ್ರೆಂಡ್ಸ್, ಈ ವಿಡಿಯೋಲಿ ನಾವು ಸೌಂಡ್ ಟಾಪಿಕ್ ಮೇಲೆ ಸುಮಾರು 10 ಕ್ವೆಶನ್ಸನ್ನು ಡಿಸ್ಕಷನ್ ಮಾಡಿದ್ವಿ. ಹಾಗೆ ನೆಕ್ಸ್ಟ್ ವಿಡಿಯೋಸಲ್ಲಿ ಇನ್ನೂ ಒಂದಷ್ಟು ಕ್ವೆಶನ್ಸನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ಈ ವಿಡಿಯೋ ತಮ್ಮೆಲ್ಲರಿಗೂ ತುಂಬ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತೀನಿ. ಯೂಸ್ಫುಲ್ ಆಗಿದೆ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.